ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಪ್ಯಾನ್ ಇಂಡಿಯಾ ಸ್ಟಾರ್ ರಿಷಬ್ ಶೆಟ್ಟಿ ಮುಂದಿನ ಪ್ರಾಜೆಕ್ಟ್ ಕಾಂತಾರ ಪ್ರಿಕ್ವೆಲ್. ಈಗಾಗಲೇ ಕಾಂತಾರ ಚಾಪ್ಟರ್ 1 ಸಿನಿಮಾ ಝಲಕನ್ನು ರಿಲೀಸ್ ಮಾಡಲಾಗಿದ್ದು ರಿಷಬ್ ಲುಕ್ಕಿಗೆ ಸಖತ್ ಫಿದಾ ಆಗಿದ್ದಾರೆ ಫ್ಯಾನ್ಸ್. ರಿಷಬ್ ಲುಕ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿಂದ ಪ್ರಿಕ್ವೆಲ್ ಕುತೂಹಲವನ್ನು ಕೆರಳಿಸ್ತಲೇ ಬಂದಿದೆ. ಕೆಲವು ತಿಂಗಳ ಹಿಂದಷ್ಟೇ ಈ ಸಿನಿಮಾಗೆ ಮುಹೂರ್ತ ನಡೆದಿತ್ತು. ಅಲ್ಲಿಂದ ಸಿನಿಮಾ ತಂಡ ಗೌಪ್ಯವಾಗಿ ಸಿನಿಮಾ ಕೆಲಸವನ್ನು ಮಾಡ್ತಾ ಇತ್ತು. ಕಾಂತಾರ ಚಾಪ್ಟರ್ 1ಗೆ ಹೊಂಬಾಳೆ ಫಿಲ್ಮ್ಸ್ ಹಣ ಹುಡುತ್ತಿರೋದ್ರಿಂದ ಬಿಗ್ ಬಜೆಟ್ ಸಿನಿಮಾ ಅಂತ ಗೆಸ್ ಮಾಡ್ಬೋದು. ಈಗಾಗಲೇ ಹೊಂಬಾಳೆ ಫಿಲ್ಮ್ಸ್ KGF 2, ಕಾಂತಾರ, ಸಲಾರ್ ಅಂತಹ ಮೆಗಾ ಸಿನಿಮಾಗಳನ್ನು ರಿಲೀಸ್ ಮಾಡಿದೆ. ಇದೇ ಯಶಸ್ಸಿನ ಬೆನ್ನಲ್ಲೇ ಕಾಂತಾರ ಪ್ರಿಕ್ವೆಲನ್ನು ಅನೌನ್ಸ್ ಮಾಡಿ ಸೆಟ್ಟೇರಿಸಿತ್ತು. ಕೊನೆಗೆ ಮೊದಲ ಹಂತದ ಶೂಟಿಂಗ್ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗಲಿದೆ ಅನ್ನೋ ಸುದ್ದಿ ಕೂಡ ಇದೀಗ ಹೊರಬಿದ್ದಿದೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸುತ್ತಿರುವ ಕಾಂತಾರ ಪ್ರಿಕ್ವೆಲ್ ಫಸ್ಟ್ ಲುಕ್ ಈಗಾಗಲೇ ಕುತೂಹಲವನ್ನು ಕೆರಳಿಸಿದೆ. ಸದ್ದಿಲ್ಲದೆ ತೆರೆಮರೆಯಲ್ಲಿ ರಿಷಬ್ ಶೆಟ್ಟಿ ಮತ್ತು ತಂಡ ಸಿನಿಮಾ ಕೆಲಸ ಆರಂಭ ಮಾಡಿತ್ತು. ಕೊನೆಗೂ ಪ್ರೀ ಪ್ರೊಡಕ್ಷನ್ ಕೆಲಸ ಮುಗಿಸಿ 20 ದಿನಗಳ ಕಾಲ ಮೊದಲ ಹಂತದ ಚಿತ್ರೀಕರಣಕ್ಕೆ ರಿಷಬ್ ಶೆಟ್ಟಿ ಮುಂದಾಗಿದ್ದಾರೆ. ಕುಂದಾಪುರದಲ್ಲಿ ಕಾಂತಾರ ಚಾಪ್ಟರ್ 1ರ ಶೂಟಿಂಗ್ ನಡೆಯಲಿದೆ. ಅದಕ್ಕಾಗಿ ಬೃಹತ್ ಸೆಟ್ ಅನ್ನು ಹಾಕಲಾಗ್ತಾ ಇದೆ. ಈ ಸೆಟ್ನಲ್ಲಿಯೇ 20 ದಿನಗಳ ಕಾಲ ಬಹುತೇಕ ಮೊದಲ ಹಂತದ ಶೂಟಿಂಗ್ ನಡೆಯಲಿದೆ ಅಂತ ತಿಳಿದು ಬಂದಿದೆ. ಇನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದರಿಂದ ಸೆಟ್ ಕೂಡ ಬಹಳ ಅದ್ದೂರಿಯಾಗಿ ದುಬಾರಿ ಮೊತ್ತದಲ್ಲೇ ಹಾಕಲಾಗಿದೆ ಎನ್ನಲಾಗ್ತಾ ಇದೆ. ಕಾಂತಾರ ಚಾಪ್ಟರ್ 1ಕ್ಕೆ ಬೃಹತ್ ಸೆಟ್ ಹಾಕುವುದಕ್ಕೆ ಸುಮಾರು 600 ಮಂದಿ ಕಾರ್ಪೆಂಟರ್ಗಳು ಕೆಲಸ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಈ ಸೆಟ್ ಕೆಲಸಕ್ಕೆ ಮುಂಬೈ, ಹೈದರಾಬಾದ್ ಮತ್ತು ಬೆಂಗಳೂರಿಂದ ಕಾರ್ಪೆಂಟರ್ಗಳನ್ನು ಕರೆಸಲಾಗಿದೆಯಂತೆ. ಇವರೆಲ್ಲರೂ ಕೂಡ ಕುಂದಾಪುರದಲ್ಲಿ ದೊಡ್ಡ ಸೆಟ್ಟನ್ನು ನಿರ್ಮಾಣ ಮಾಡುತ್ತಿದ್ದು ಇದೇ ವಾರ ಆ ಸೆಟ್ನಲ್ಲಿ ಶೂಟಿಂಗ್ ಮಾಡಲಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯ ಕಾಂತಾರ ಪ್ರಿಕ್ವೆಲ್ನಲ್ಲಿ ರಿಷಬ್ ಶೆಟ್ಟಿ ಹೆಸರು ಮಾತ್ರ ರಿವೀಲ್ ಆಗಿದೆ. ರಿಷಬ್ಗೆ ಜೋಡಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ ಎಂಬುದನ್ನು ಹೊಂಬಾಳೆ ಫಿಲ್ಮ್ಸ್ ರಿವೀಲ್ ಮಾಡಿಲ್ಲ. ಹಾಗೆಯೇ ಉಳಿದ ಸ್ಟಾರ್ ಕಾಸ್ಟ್ ಬಗ್ಗೆಯೂ ಚಿತ್ರತಂಡ ಇನ್ನೂ ಗೌಪ್ಯವಾಗಿಯೇ ಇಟ್ಟುಕೊಂಡಿದೆ, ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಹಾಗೆ ಗುಟ್ಟಾಗಿ ಸಿನಿಮಾ ಶೂಟಿಂಗ್ ಕೂಡ ಆರಂಭ ಆಗಿದೆ ಅನ್ನೋ ಸುದ್ದಿ ಕೂಡ ಈಗ ಹೊರಬಿದ್ದಿದೆ. ಕಾಂತಾರಾಗೆ ಕೆಲಸ ಮಾಡಿದ ತಂತ್ರಜ್ಞರೇ ಪ್ರಿಕ್ವೆಲ್ಗೂ ಕೂಡ ಕೆಲಸ ಮಾಡುತ್ತಿದ್ದಾರೆ. ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ. ಅರವಿಂದ್ ಕಶ್ಯಪ್ ಕ್ಯಾಮರಾಮನ್ ಆಗಿ ಆಯ್ಕೆಯಾಗಿದ್ದಾರೆ. ಉಳಿದಂತೆ ಸಿನಿಮಾ ಬಗ್ಗೆ ಇನ್ನಷ್ಟೇ ಮಾಹಿತಿಯು ಹೊರಬೀಳಬೇಕಾಗಿದೆ. ಕಾಂತಾರ ಬಾಕ್ಸ್ ಆಫೀಸ್ನಲ್ಲಿ 400 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನನ್ನು ಮಾಡಿತ್ತು. ದೇಶಾದ್ಯಂತ ಈ ಸಿನಿಮಾವನ್ನು ಜನ ಮೆಚ್ಚಿಕೊಂಡಿದ್ದರು. ಹೀಗಾಗಿ ಎಲ್ಲರ ಕಣ್ಣು ಕಾಂತಾರ ಪ್ರಿಕ್ವೆಲ್ ಮೇಲೆ ಬಿದ್ದಿದೆ. ಕಾಂತಾರ ಸಿನಿಮಾ ಬಗ್ಗೆ ನಿಮ್ಮ ಕುತೂಹಲ, ನಿಮ್ಮ ಅಭಿಪ್ರಾಯ ಏನಿದೆ ಕಾಮೆಂಟ್ ಮಾಡಿ.